ನಾನು ಮತ್ತೆ ಮತ್ತೆ ಕೇಳಕ್ ಇಷ್ಟಪಡ್ತೀನಿ. ನನ್ನ ಮೇಲೆ 2 ದಿನದಿಂದ ಒಂದು FIR ಆಯ್ತು. ಯಾಕೆ FIR ಆಯ್ತು ಅಂತ ಕೇಳ್ತೀನಿ. ಆ ಕಂಪ್ಲೇಂಟ್ ನನ್ನ ಮುಂದೆ ಇದೆ. ನಿಮ್ ಹುಡುಗರ ಕೈಯಲ್ಲಿ ಓದಿಸ್ತೀನಿ ಈಗ ನನ್ನದು. ಸುಧಾಕರ್ ಅವ್ರನ್ನ ರೋಡ್ ಶೋ ಅಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ. ಅವ್ರು 2 ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ನಾನು ಅವ್ರಿಗೊಂದು ಕ್ವಶನ್ ಕೇಳಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹಾಕಿರೋ ರಾಜಕೀಯ ಭಿಕ್ಷೆ ರೀ ನಿಮ್ದು ಸುಧಾಕರ್. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಬೇರೆಯವ್ರು ಸುಮ್ನೆ ಇರ್ತಾರೆ, ನಾನಂತೂ ಸುಮ್ನೆ ಇರಲ್ಲ. ನಾನು ಒಂದು ಪ್ರಶ್ನೆ ಕೇಳಿದೆ. ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಗ ನಾಳೆಗೆ ಹಿಡಿತದಲ್ಲಿರ್ಬೇಕು ಅಂತ ಕೇಳಿದೆ. ಇದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿಸ್ಬಿಟ್ಟು FIR ಮಾಡಿಸ್ಬಿಟ್ರು. ರೇ, ಇವತ್ತು ನನಗೆ ಸೀಟ್ ಸಿಕ್ಕಕ್ಕೆ ನನಗಿದು ಸಿದ್ದರಾಮಯ್ಯ ಸಾಹೇಬ್ರು DKC ಸಾಹೇಬ್ರು ಭಿಕ್ಷೆ ರೀ. ಒಪ್ಕೊಂತೀನಿ, ಅದನ್ನ ಒಪ್ಕೊಳಕ್ ರೆಡಿ ಇದೆ. ಅದು ಬಹಳಷ್ಟು ಜನಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದ್ದಾಗ 700 kg ಅಕ್ಕಿ ಕೊಡ್ತಿದ್ರಲ್ಲ, ನಮ್ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು 700 kg ಅಕ್ಕಿ ಕೊಟ್ರೆ BJP ಸರ್ಕಾರದವರು 4 kg ಕೊಡ್ತಿದ್ದಾರೆ. ಮತ್ತೊಮ್ಮೆ ನಮ್ ಸರ್ಕಾರ ಬರುತ್ತೆ, ಪ್ರತಿಯೊಬ್ಬರಿಗೆ 4 ಜನ ಇದ್ರೆ 40 kg ಅಕ್ಕಿ, ಪ್ರತಿ ಗೃಹಿಣಿಗೆ 2000 ರೂಪಾಯಿ ತಿಂಗಳಿಗೆ, ಡಿಗ್ರಿ ಆಗಿರೋ 200 ಯೂನಿಟ್ ಕರೆಂಟ್ ಫ್ರೀ. ಇವತ್ತು 350 ರೂಪಾಯಿ ಇರೋ ಸಿಲಿಂಡರ್ನ 1200 ರೂಪಾಯಿ ಮಾಡಿಟ್ರಲ್ಲ. ಇಂಥ BJP ಸರ್ಕಾರನ ನಾವು ಮನೆಗೆ ಕಳಿಸ್ಬೇಕೋ ಇಲ್ಲ? ನಾನು ಹೇಳ್ತಾ ಇದ್ದೀನಿ ಬ್ರದರ್, ಇವತ್ತು ನೀವೆಲ್ಲರೂ ನನ್ನ ಕೈ ಹಿಡಿತೀರಾ, ನನ್ನ ವಿಧಾನಸೌಧಕ್ಕೆ ಕಳಿಸ್ತೀರಾ ಅಂತ ನಮ್ ಸಿದ್ದರಾಮಯ್ಯ ಸಾಹೇಬರು, ನನ್ನ DKC ಈಗ ಬೇರೆ ಪಾರ್ಟಿಯವರು ದುಡ್ಡು ಕೊಟ್ರೆ ತಗೊಳ್ಳಿ, ಇಲ್ಲ ನೀವು ದುಡ್ಡು ತಗೋಬೇಕು. ಅವ್ರು ದುಡ್ಡು ತಗೊಳ್ಳೋದ್ರಿಂದ ಅವ್ರ ಅಕ್ರಮವಾಗಿ ಸಂಪಾದಿಸಿರೋ ದುಡ್ಡು ಅವ್ರ ಹತ್ರ ಕಿತ್ಕೊಂಡಂಗಾಗುತ್ತೆ. ಅದು ಸಮಾಜಕ್ಕೆ ಒಳ್ಳೇದೆ, ಆಯ್ತಾ? ಎರಡನೇದು, ನೀವು ನಾನು ವೋಟ್ ಹಾಕಿ ಹಂಗೂ ನೀವು ಸಮಾಜಕ್ಕೆ ಒಳ್ಳೇದು ಮಾಡ್ದಂಗೆ ಆಗುತ್ತೆ. ಸೊ ನೀವು ಈ ಎಲೆಕ್ಷನ್ ಅಲ್ಲಿ 2 ತರ ಒಳ್ಳೇದು ಮಾಡಬಹುದು. ಒಂದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರ ಹತ್ರ ಇರೋ ಅಕ್ರಮ ಹಣ ಕಿತ್ಕೊಂಡಂಗೆ, ಇನ್ನೊಂದು ನನ್ನಂತ ಹುಡುಗನ್ಗೆ ವೋಟ್ ಹಾಕಿ, ನನ್ನಂತ ಅನಾಥ ಹುಡುಗನ್ಗೆ ವೋಟ್ ಹಾಕಿ ಹೋಗೋ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಕ್ಕೆ ನಿಲ್ಲೋ ಅಂತ ನನ್ನ ಕಳಿಸ್ಬೇಕು ನೀವು. ಹಣ ನಾನ್ ಬಂದೋದ್ಮೇಲೆ ಪ್ರದೀಪ್ ಬಂದ್ರೆ ಹೋಗ್ಬೇಡಿ ಅಂತ ಅವ್ರು ಅಷ್ಟು ಲಕ್ಷ ಕೊಟ್ಟರು, ಇಷ್ಟು ಜನ ಬಂದಿದ್ದಾರೆ ಅಲ್ಲ. ಇಲ್ಲ ಇಲ್ಲ ಆಗ್ಬೇಕು, ನೀವು ನಂಬಲ್ಲ. ಅವ್ರ ಕೈಯಲ್ಲಿ ದುಡ್ಡೇ ಖರ್ಚು ಮಾಡಿಸ್ತೀನಿ ಅಂದ್ರೆ ನಿಮ್ ದುಡ್ಡು ಖರ್ಚು ಮಾಡಿ ಸುಮ್ಮನೆ ಇರಿ. ಸೂಪರ್, ಅದೇ ನಾನಿಲ್ಲ ಅಕ್ಕ. ಈ ಊರವ್ರನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈಗ ಹೇಳ ಯಾರನ್ನ ಗೆಲ್ಲಿಸ್ತೀರ ಎಲೆಕ್ಷನ್? ನಮ್ಮಲ್ಲ ನಮ್ದು ಅಷ್ಟ ಕೊಟ್ಟು ಕಾಂಗ್ರೆಸ್ ಬರಬೇಕು. ಏನಮ್ಮ? ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಇವತ್ತು ಕರ್ನಾಟಕ ಅನಾಥ ಮಗುವನ್ನು ಗೆಲ್ಸಿ ಬಡ್ಡೇಶ್ವರ ಸರ್ನು ನಿಮ್ಮ ಈಗೇನು ಮೆಡಿಕಲ್ ಮಿನಿಸ್ಟರ್, ಮೆಡಿಕಲ್ ಮೇಸ್ಟರ್, ದುಡ್ಡ ಧೈರ್ಯನ ಆಗರ್ಭ ಶ್ರೀಮಂತನ ಅನಾಥ ಹುಡುಗನ, ಆಗರ್ಭ ಶ್ರೀಮಂತನ ಅನಾಥ ಹುಡುಗನ ನನ್ನ ಗೆಲ್ಲಿಸ್ತೀರಾ? ನನ್ನ ಗೆಲ್ಲಿಸ್ತೀರಾ? ನನ್ನ ಗೆಲ್ಲಿಸ್ತೀರಾ? ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಜೈ ಕಾಂಗ್ರೆಸ್. ಸರಿ, ಥ್ಯಾಂಕ್ ಯು ಬ್ರದರ್ಸ್. ಸಿಲಿಂಡ್ರು ಎಂತಕ ಸಿಲಿಂಡ್ರು ರೇಟು ಎಂತಕ ಸಿಲಿಂಡರ್ ರೇಟು 200 ರೂಪಾಯಿ. ಕಾಂಗ್ರೆಸ್ ಸರ್ಕಾರ ಮುನ್ನೋಡು 380 ರೂಪಾಯಿ ಉಂಟು. ತಿರುಗಿ ಅವರು BJP ಕೆಲಸ 3000 ಆಯ್ತು ಸಿಲಿಂಡ್ರು. ಜೈ ಕಾಂಗ್ರೆಸ್. ಈ ಊರಿನ ಯುವಕರಿದ್ದೀರಾ, ಯುವತಿಯರಿದ್ದೀರಾ,
ಮಹಿಳೆಯರಿಗೆ ನಾನು ಒಂದು ಮಾತು ಹೇಳ್ತೀನಿ. ಅಮ್ಮ, ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DKC ಸಾಹೇಬ್ರ ನಿರ್ದೇಶನದಂತೆ ನಾನು ಪ್ರತಿ ಮನೆಗೆ ಬಂದು ಸಿದ್ದರಾಮಯ್ಯ ಸಾಹೇಬ್ರು ನನ್ಗೊಂದು ಮಾತು ಹೇಳಿದ್ರು. ಏಯ್, ನೀನ್ ಚಿಕ್ಕಬಳ್ಳಾಪುರದ ಪ್ರತಿ ಮನೆಯ ಹುಡುಗ, ನೀನ್ ಗೆಲ್ತಿಯ ಹೋಗು ಅಂತ ಆಶೀರ್ವಾದ ಮಾಡ್ಕೊಳ್ತೀನಿ. ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಇದು ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬ್ರ ಭಿಕ್ಷೆ ನನ್ನ ಸೀಟು. ಈ ಮಾತನ್ನ ಸುಧಾಕರ್ ಒಪ್ಕೊಳ್ತಾರೋ? ನಾನೀಗಲೂ ಹೇಳ್ತೀನಿ, ಮಾನ್ಯ ಸುಧಾಕರ್ ಅವರೇ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಖಬರ್ದಾರ್.